hello ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಮ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅನ್ನೋದಾಗಿದೆ. ಅದರ ನೆಕ್ಸ್ಟ್ ಪ್ರೊಸೀಜರ್ ಏನು, ನೆಕ್ಸ್ಟ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂದರೆ ನೆಕ್ಸ್ಟ್ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಮೇಲೆ ಆದರೆ ಏನೊಂದು ಪ್ರೊಸೀಜರ್ ಇರುತ್ತೆ ಅದಾದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನಮ್ಮ ಒಂದು ವೆಬ್ಸೈಟಲ್ಲಿ ಹೋದ್ರೆ ಆಲ್ರೆಡಿ ಎರರ್ ಅಂತ ಬರ್ತಿದೆ. ನಾನು ಅದಕ್ಕೋಸ್ಕರ ಬಿಟ್ಟಿದ ತಕ್ಷಣ ಫಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹೇಳ್ತೀನಿ ನೋಡಿ, ನಿಮ್ಮ ಒಂದು ಟಾಪ್ ಫಸ್ಟ್ ಕಾಲೇಜಲ್ಲಿ ಸಿಕ್ಕರು ಕೂಡ ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಆಗೋಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಗಮನವಿಟ್ಟು ನೋಡ್ಕೊಳ್ಳಿ. ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ಬರೋಂಥ ಎಲ್ಲ ವಿಡಿಯೋಗಳು. ಅದಕ್ಕೋಸ್ಕರ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಕೂಡ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಏನೋ ಒಂದು ನೋಟಿಫಿಕೇಶನ್ಸ್ ಲಿಂಕ್ ಬಿಟ್ಟರೆ ನಿಮ್ಮ ಪಟ್ಟಂತ ರಿಸಲ್ಟ್ ಅನ್ನಿಸ್ಬಿಟ್ಟು ಆ ತಕ್ಷಣ ವಿತಿನ್ 1 ಮಿನಿಟಲ್ಲಿ ಅದರ ಲಿಂಕ್ ಅದ ಶೇರ್ ಮಾಡಿದ್ದೀನಿ. ಓಕೆ, ಈಗ ಎಷ್ಟು ಸಾಕು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಇರುತ್ತೆ ಅಂದರೆ, ಮೊದಲನೇದಾಗಿ ಇದನ್ನು ಓದೋಣ. ಈ ಕಡೆಯಿಂದ ಬಂದಿರೋ ನೋಟಿಫಿಕೇಶನ್ಸು: ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ಸ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಸೈನ್ಸ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ಳಲು ನಂತರ ಶುಲ್ಕ ಪಾವತಿ ಮಾಡಲು ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯನ್ನು ಕ್ರಮವಹಿಸಬೇಕು. ಅಂದರೆ ಅರ್ಥ ಆಯ್ತಾ ಅನಿಸುತ್ತೆ. ಇಲ್ಲಿ ನಿಮ್ಮ ಒಂದು ಕೆಳಗಡೆ ಏನಿದೆ ಅಂದರೆ, ಅಲ್ಲಿ ನಿಮ್ಮೊಂದು ಚಾಯ್ಸ್ ಎಂಟ್ರಿ ಆ್ಯಂಡ್ ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಸಬ್ಮಿಟ್ ಮಾಡೋದಾದರೆ ಆಗಿರುತ್ತೆ. ಓಕೆ, ಇಲ್ಲಿ ತುಂಬಾ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಟೈಮ್ ಮಿಸ್ಟೇಕ್ ಮಾಡಿದ್ರೆ ನೀವು ಡೇಟ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡೇಟ್ ಏನಾದರೂ ಮಿಸ್ಟೇಕ್ ಮಾಡಿ ನೀವು ಆ ಟೈಮಲ್ಲಿ ಆಗಿಲ್ಲ ಅಂದರೆ ತುಂಬಾ ಕಷ್ಟ ಅನುಭವಿಸ್ತೀರ. ನಿಮ್ಮ ಹೇಳ್ತೀನಿ ನೋಡಿ, ನಮ್ಮ ಕೆ ಡೈರೆಕ್ಟರ್ಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನಿಮ್ಮ ಒಂದು ಕೌನ್ಸಿಲಿಂಗಿಂದ ತೆಗೆದುಬಿಡ್ತೀವಿ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಅನ್ನೋದು. ಇಲ್ಲಿ ಕಾಣಿಸ್ತಿದೆ ಮೊದಲ ಸುತ್ತಿನಲ್ಲಿ ಸೀಟುಗಳನ್ನು ಹಂಚಿಕೆ ಮಾಡಲಾದ ಕೋರ್ಸ್ಗಳು. ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಕೋರ್ಸ್ಗಳು ಇಷ್ಟು ನಿಮಗೆ ಈಗ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಆಮೇಲೆ ಚಾಯ್ಸ್ಗಳನ್ನು ಮಾಡಿಕೊಳ್ಳುವ ಪ್ರಾರಂಭ ದಿನಕ್ಕೆ ಒಂದೊಂದು ಕೋರ್ಸ್ಗೆ ಒಂದೊಂದು ಡೇಟನ್ನು ಕೊಟ್ಟಿದ್ದಾರೆ. ಆ ಡೇಟ್ನ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಈ ಒಂದು ಕಾಲಮಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿ ಚಾಯ್ಸನ್ನು ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡಿದ ನಂತರ, ಅಂದರೆ ಕನ್ಫರ್ಮೇಷನ್ಸ್ ಡೌನ್ ಮಾಡುವುದು, ಅದು ಶುಲ್ಕ ಪಾವತಿ ಬ್ಯಾಂಕ್ನಲ್ಲಿ ವ್ಯವಹಾರದಲ್ಲಿ ಸಮೇತ ಆ ಒಂದು ಟೈಮಲ್ಲಿ ಮಾತ್ರ ನೀವು ಚಾಯ್ಸನ್ನು ತೊಗೊಂಡು ಒಂದು ಕನ್ಫರ್ಮೇಷನ್ಸ್ ತೊಗೊಂಡು ನೀವು ನೆಕ್ಸ್ಟ್ ಫೀಸ್ನ ಪೇ ಮಾಡ್ಕೋಬೇಕಾಗಿರುತ್ತೆ. ಚಾಯ್ಸನ್ನು ತೊಗೊಂಡವರು ನೆಕ್ಸ್ಟ್ ನೀವು ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬಂದಿರುತ್ತಲ್ಲ ನಿಮಗೆ, ಅದನ್ನು ಚಾಯ್ಸನ್ನು ಅಭ್ಯರ್ಥಿ ಕಾಲೇಜಿನಲ್ಲಿ ವರದಿ ಮಾಡೋದು, ಒಂದು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಲ್ಲ, ಅದನ್ನೇ ಯಾವ ಒಂದು ಡೇಟಿಗೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದು ಇಂಜಿನಿಯರ್ ಸೀಟ್ಗಳು. ಮೊದಲನೇದು ಹೇಳ್ತಿದ್ದೀನಿ, ಇಂಜಿನಿಯರ್ ಸೀಟ್ಗಳು ನಿಮಗೆ ಚಾಯ್ಸ್ ಆಯ್ಕೆ ಮಾಡ್ಕೊಳ್ಳೋ ದಿನಾಂಕ ಬಂದ್ಬಿಟ್ಟು, ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 2/8/2025 ಮಧ್ಯಾಹ್ನ 2ರಿಂದ, ಅಂದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದು ಬಿಡ್ತಾರೆ. ಇನ್ನು ಸ್ಟಿಲ್ ಏನೋ ನಮ್ಮ ಒಂದು KE ವೆಬ್ಸೈಟಲ್ಲಿ ಇನ್ನೂ ಚಾಯ್ಸ್ ಎಂಟ್ರಿ ಲಿಂಕ್ ಬಂದಿಲ್ಲ. ಆದರೆ ಟೈಮಿಂಗ್ ಮೆನ್ಷನ್ ಮಾಡಿದರೆ ಇವತ್ತು ಈವ್ನಿಂಗ್ ಇಲ್ಲ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಬರುತ್ತೆ. ವೇಟ್ ಮಾಡಿ. ತುಂಬಾ ಜನ ಚಾಯ್ಸ್ ಎಂಟ್ರಿ ಲಿಂಕ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ವೇಟ್ ಮಾಡಿ, ಇನ್ನೂ ಬಿಟ್ಟಿಲ್ಲ. ಓಕೆನಾ, ಇನ್ನೊಂದು ಅರ್ಧ ಗಂಟೆಲಿ ಬಿಡ್ಬೋದು. ನಾನು ಲಿಂಕ್ ಬಿಟ್ಟಿದ ತಕ್ಷಣ ನಮ್ಮ ಒಂದು ಚಾನಲ್ ಆದರೆ ಹಾಕ್ತಿರ್ತೀನಿ. ಓಕೆ, ನೆಕ್ಸ್ಟ್ ಏನು ಬಂದು ನಿಮ್ಮೊಂದು ಚಾಯ್ಸನ್ನು ನಿಮಗೆ ಚಾಯ್ಸ್ ಎಂಟ್ರಿ ಟೈಮ್ ಆದರೆ ಬಿಟ್ಟರು ನಿಮಗೆ ಎಲ್ಲಿವರೆಗೂ ಟೈಮ್ ಕೊಡ್ತಾರೆ ಅಂದರೆ, ಚಾಯ್ಸನ್ನು ತೊಗೊಂಡು ಕನ್ಫರ್ಮೇಷನ್ಸ್ನ ಅಂದರೆ ಫೀಸ್ನ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕಲ್ಲ, ಅದು ಎಲ್ಲಿವರೆಗೂ ಟೈಮ್ ಇದೆ ಅಂತಂದರೆ, ನಿಮಗೆ ಇವಾಗ ಟೈಮ್ ಕೊಟ್ಟಿದ್ದು ನಿಮಗೆ 2/8/2025 ಮಧ್ಯಾಹ್ನ 3ರಿಂದ, ಅಂದರೆ ನಿಮಗೆ 2 ಗಂಟೆ ಅಂತ ಹೇಳಿದ್ರೆ 3 ಗಂಟೆ ಆಯಿತು, ಅಲ್ಲಿ 5 ಗಂಟೆ ಆಗ್ತಾ ಬಂತು ಬಿಡಿ. ಟೈಮನ್ನು ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3 ಗಂಟೆಯಿಂದ 8/8/2025, ಅಂದರೆ 6 ದಿನಗಳ ಗ್ಯಾಪ್ ಇದೆ. 6 ದಿನಗಳು ಏನು ಮಾಡಬೇಕು, ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ನೀವೇನು ಯಾವುದು ಚಾಯ್ಸ್ ತೊಗೋತೀರ ಆ ಚಾಯ್ಸನ್ನು ತೊಗೊಂಡು ನೀವು ಚಾಯ್ಸನ್ನು ತೊಗೊಂಡಿದ್ರೆ ಫೀಸ್ನ ಪೇ ಮಾಡಿ, ಅಂದರೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಕನ್ಫರ್ಮೇಷನ್ ಸ್ಲಿಪ್ ಬಂತು ಅಂದರೆ ಫೀಸ್ ಪೇ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಡುತ್ತೆ. ಆಮೇಲೆ ಬಂದಿದ ಮೇಲೆ ನೆಕ್ಸ್ಟ್ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಅದನ್ನು ಯಾವಾಗ ಮಾಡಬೇಕು, ಒಂದು ಡೇಟನ್ನು ಕೊಟ್ಟಿದ್ದೀರಿ. ಅವಾಗ ನೀವು 9/8/2025 ಸಂಜೆ 6 ಗಂಟೆವರೆಗೆ ಮಾತ್ರ ಕಾಲೇಜಸ್ ಓಪನ್ ಇರುತ್ತೆ. ಅದು 9/8/2025 ಅದರೊಳಗಡೆ ನೀವು ಏನು ಮಾಡಬೇಕು, ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಿ ಬಂದಿರೋದು ನಿಮ್ಮ ಒಂದು ಕಾಲೇಜಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗಿದೆ ಅಂದರೆ ನಿಮಗೆ ಆಟೋಮೆಟಿಕ್ಲಿ ಒಂದು KE ಕಡೆಯಿಂದ ಇನ್ನೊಂದು ಲಿಂಕ್ ಬಿಟ್ಟರೆ ಕಾಲೇಜ್ ರಿಪೋರ್ಟ್ ಸಬ್ಮಿಷನ್ ಲಿಂಕ್ ಅಂತಂದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡ್ತಾರೆ. ಅದು ಆಫ್ಟರ್ ಯಾವಾಗ ನೀವು ಕಾಲೇಜ್ ರಿಪೋರ್ಟ್ ಆದಮೇಲೆ ಲಿಂಕ್ ಬಂದರೆ ನಾನು ನಿಮಗೆ ಎನೇಬಲ್ ಅಂದರೆ ನಮಗೆ ಒಂದು ವಾಟ್ಸಪ್ ಚಾನಲ್ ಆದರೆ ಶೇರ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟು ಅಗ್ರಿಕಲ್ಚರ್ ಅಂದರೆ ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಡಿ ಅವ್ರಿಗೆ ನಿಮ್ಮ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋದು ಇವತ್ತಲ್ಲ, ನಾಳೆನಲ್ಲ, ನಾಡಿದ್ದು. ಅರ್ಥ ಮಾಡ್ಕೊಳ್ಳಿ, ನಾಡಿದ್ದು ಅಂದರೆ 4/8/2025 ಬೆಳಗ್ಗೆ 11 ಗಂಟೆಯಿಂದ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದು ಬಿಡ್ತಾರೆ. ಯಾರಿಗೆ ಅಗ್ರಿಕಲ್ಚರು, ವೆಟರ್ನರಿ, ಬಿ ಫಾರ್ಮಾ ಡಿ ಇವರಿಗೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಚಾಯ್ಸ್ 1 ತೊಗೊತೀನಿ ಅಂದವ್ರಿಗೆ ಅಲ್ಲಿ ನಿಮಗೆ 4/8/2025 ಮಧ್ಯಾಹ್ನ 1ರಿಂದ 8/8/2025 8/8/2025 ಇರುತ್ತೆ. ಸೇಮ್ ಅಂದರೆ ನಿಮಗೆ 4ನೇ ತಾರೀಕಿಂದ ಕೊಟ್ಟಿರ್ತಾರಲ್ಲ, ಮಧ್ಯಾಹ್ನ 1ರಿಂದ ನಿಮಗೆ 2025 ಅಂದರೆ 8/8/2025 ನಿಮಗೆ
ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಮತ್ತು ಫೀಸ್ ಪೇ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ನೀವು ಕಾಲೇಜ್ಗೆ ಸೇಮ್ ಡೇಟು 9/8/2025 ಸಂಜೆ ಒಳಗೆ ನೀವು 6 ಗಂಟೆ ಒಳಗಡೆ ನಿಮ್ಮ ಕಾಲೇಜ್ ರಿಪೋರ್ಟ್ಗೆ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿಕೊಂಡು ಅಡ್ಮಿಷನ್ ಆಗಿ ಬರಬೇಕಾಗಿರುತ್ತೆ. ರಿಪೋರ್ಟಿಂಗ್ ಅಂತ ಕರಿತೀವಿ ನಾವು, ಕಾಲೇಜ್ ರಿಪೋರ್ಟಿಂಗ್ ಅಂತಂದು. ನೆಕ್ಸ್ಟು ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡೆಲ್ ಸೈನ್ಸ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಈ ಒಂದು ಕೋರ್ಸಸ್ಗಾದರೆ ನಿಮಗೆ ನೆಕ್ಸ್ಟ್ ದಿನ ಅಂದರೆ ಈ ಒಂದು ಕೋರ್ಸಸ್ ಆಗಿದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದಾರೆ. 5/8/2025 ಬೆಳಗ್ಗೆ 11ರಿಂದ ನಿಮಗೆ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ನಿಮಗೆ 5/8/2025 ಮಧ್ಯಾಹ್ನ 1ರಿಂದ 11/8/2025 ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡಿಕೊಂಡು ಫೀಸ್ನ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಕಾಲೇಜ್ ರಿಪೋರ್ಟಿಂಗು ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಕಾಲೇಜ್ ರಿಪೋರ್ಟಿಂಗು ಸ್ವಲ್ಪ ಅಂದರೆ ನೆಕ್ಸ್ಟ್ ಡೇ ಅಂದರೆ 12/8/2025 ಅಂದರೆ 9ನೇ ತಾರೀಕು ಮಾಡ್ತಿದ್ರು ಮೇಲಿರೋ ಒಂದು ಕೋರ್ಸಸ್ ಇವರು 12/8/2025 ಸಂಜೆ 6ರೊಳಗೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ಬರಬೇಕು. ಅಂದರೆ ನೀವೆಲ್ಲ ಕನ್ಫರ್ಮೇಷನ್ ಸ್ಲಿಪ್ ಬಂದಿರುತ್ತೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ ನಾವು ಕಾಲೇಜ್ಗೆ ಅಡ್ಮಿಷನ್ ಆದೆ ಅಂತಂದು ಕಾಲೇಜ್ ಕಡೆಯಿಂದ ಎಲ್ಲ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಇಲ್ಲಾಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಅಡ್ಮಿಷನ್ ಅಲ್ಲಿ ಕಾಲೇಜಲ್ಲಿ ಮಾಡ್ಕೋತಾರೆ. ಅದನ್ನು ಯಾವಾಗ ಮಾಡಬೇಕು ನೀವು 12/8/2025 ಸಂಜೆ 6 ಗಂಟೆ ಒಳಗಡೆ ಮಾಡಬೇಕಾಗಿರುತ್ತೆ. ಓಕೆ, BSc ನರ್ಸಿಂಗ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲಿ ಮಾಡೋಕ್ಕೂ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆದರೆ ನಿಮ್ಮದು ಚಾಯ್ಸ್ ಎಂಟ್ರಿ ಬಂದ್ಬಿಟ್ಟು 6/8/2025 ಬೆಳಗ್ಗೆ 11ರಿಂದ ನಿಮಗೆ ಫೀಸ್ನ ಪೇ ಮಾಡಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ 6/8/2025 ಮಧ್ಯಾಹ್ನ 1ರಿಂದ 11/8/2025 ನಿಮಗೆ ಅದರ ಟೈಮ್ ಕೊಟ್ಟಿದ್ದಾರೆ. ನೀವು ಅವತ್ತೇ ಸೇಮ್ ಅಂದರೆ 12ನೇ ತಾರೀಕು 8ನೇ ತಿಂಗಳು ಇದೇ ತಿಂಗಳು ಅದು ಆಗಿರುತ್ತೆ, ಆಗಸ್ಟ್ 2025 ಸಂಜೆ 6ರೊಳಗೆ ನೀವು ಆದರೆ ಕಾಲೇಜ್ ರಿಪೋರ್ಟ್ ಆದರೆ ಮಾಡಬೇಕಾಗುತ್ತೆ. ನೆಕ್ಸ್ಟು ದಂತವೈದ್ಯಕೀಯ ಹೋಮಿಯೋಪತಿ ಈ ಒಂದು ಸ್ಟೂಡೆಂಟ್ಸ್ಗೆ ನಾನು ಈಗ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ಒಂದು ಸ್ಟೂಡೆಂಟ್ಸ್ಗೆ ಅಲ್ಲ ಇದು. ನೀವು ನಮ್ಮ KEದಲ್ಲಿ ಸೀಟ್ ಸಿಕ್ಕಿದ್ದೀರಾ, ಇದು ನನಗೆ ಇಷ್ಟ ಇದೆ. ಈ ಒಂದು ಸ್ಟೂಡೆಂಟ್ಸ್ಗೆ 7/8/2025 ಬೆಳಗ್ಗೆ 11ರಿಂದ ನಿಮಗೆ 7ನೇ ತಾರೀಕು ಕೊಟ್ಟಿದ್ದಾರೆ. ಬೆಳಗ್ಗೆ 11ರಿಂದ 7/8/2020 ಅಂದರೆ ನಿಮಗೆ ಅಲ್ಲಿ ಆಲ್ರೆಡಿ MCC ಕೌನ್ಸಿಲಿಂಗ್ ರಿಸಲ್ಟ್ ಬಂದಿರುತ್ತೆ. ಅದಕ್ಕೆ ಅವರು ಸ್ಟೆಪ್ ಬೈ ಸ್ಟೆಪ್ಪು ಡೇಟ್ನ ಈ ಥರ ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ. ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಅವರು MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಬಿಟ್ಬಿಡ್ತಾರೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗಿದ್ದಾರೆ. MBBS ಸ್ಟೂಡೆಂಟ್ಸ್ಗೆ ಯಾಕೆ ಲೇಟಾಗಿ ಮಾಡೋದಂತ ಅರ್ಥ ಆಯ್ತು ಅನಿಸುತ್ತೆ. ನಿಮಗೆ 7/8/2025 ಬೆಳಗ್ಗೆ 11ರಿಂದ 7/8/2025 ಮಧ್ಯಾಹ್ನ 1ರಿಂದ 11/8/2025 ನಿಮಗೆ ಫೀಸ್ನ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು 12/8/2025 ಸಂಜೆ 6 ಗಂಟೆ ಒಳಗಡೆ. ನೋಡಿ ಇಲ್ಲಿ ಮೇನ್ ಇಷ್ಟು ಓದ್ಕೊಂಡೆ ಇಷ್ಟು ಅರ್ಥ ಆಯ್ತು ಅನಿಸುತ್ತೆ. ಲಾಸ್ಟ್ ಒಂದು ಸ್ಟೆಪ್ ಇದೆ, ಅದೊಂದು ಓದ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿರುವ ಲಭ್ಯತೆ ಇರುವ ಸೀಮಿತ ಸಮಯದಲ್ಲಿ ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ ಮತ್ತು ಭಾನುವಾರಗಳ ಸಾರ್ವತ್ರಿಕ ರಜೆಗಳನ್ನು ಕೆಲಸದ ದಿನಗಳೆಂದೇ ಪರಿಗಣಿಸಲು ಸೂಚಿಸಿದೆ. ಅಂದರೆ ನಿಮಗೆ ಭಾನುವಾರ ಇರಲಿ ಶನಿವಾರ ಇರಲಿ ರಜೆ ಅಂತ ತೊಗೊಳ್ಕೊಬಿಡಿ ಅಂತಂದು ಕಾಲೇಜವರಿಗೆ ನಮ್ಮ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರು ನಮ್ಮ ಪ್ರಸನ್ನಕುಮಾರ್ ಅವರಿಗೆ ನಮಗೆ ಇಲ್ಲಿ ಒಂದು ನೋಟಿಫಿಕೇಷನ್ಸ್ ಆದರೆ ಹೊರಡಿಸಿದ್ದಾರೆ. ನಿಮಗೆ ಶನಿವಾರ ಭಾನುವಾರ ಆದರೆ ಕಾಲೇಜಲ್ಲಿ ನೀವು ರಜೆ ತೊಗೊಬಿಡಿ ಅಂತಂದು ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಓಕೆ, ಇಷ್ಟು ಒಂದು ಅಪ್ಡೇಟ್ ಆಗಿತ್ತು. ಇನ್ನು ಏನೇ ಒಂದು ಅಪ್ಡೇಟ್ ಬಂದರೂ ಖಂಡಿತ ನಮ್ಮ ಒಂದು ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಿರುತ್ತೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಬರುವಂಥ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಆಯಿತು, ನೆಕ್ಸ್ಟ್ ಕಾಲೇಜಲ್ಲಿ ರಿಪೋರ್ಟ್ ಮಾಡಿದ ಮೇಲೆ ಏನು ಮಾಡಬೇಕು, ನಮ್ಮ ಒಂದು ಕೇಸ್ ಅಂದರೆ KEದಲ್ಲಿ ಒಂದು ಲಿಂಕ್ ಬಿಡ್ತಾರೆ ಅಂದರೆ ಅಲ್ಲಿ ಯಾವ ಥರ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಡೇಟ್ ಇದಾವಲ್ಲ ಇವನು ತುಂಬಾ ಇಂಪಾರ್ಟೆಂಟು. ಈ ಡೇಟಲ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ನೀವು ನೆಕ್ಸ್ಟು ಕಾಲೇಜ್ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ, ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಅವೆಲ್ಲ ಏನಾಗುತ್ತೆ ಅಂತ ಆಲ್ರೆಡಿ ತುಂಬಾ ವೀಡಿಯೋ ಮಾಡಿ ನಮ್ಮ KE ಡೈರೆಕ್ಟ್ರು ಹೇಳಿದ್ದಾರೆ. ಗಮನದಲ್ಲಿಟ್ಕೊಂಡು ಈ ಪ್ರೊಸೀಜರ್ನ ಫಾಲೋ ಮಾಡಿ ಮುಂದೆ ಬರುವಂಥ ಅಪ್ಡೇಟ್ನ ಕರೆಕ್ಟಾಗಿ ಗಮನದಲ್ಲಿಟ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ. ಟೇಕ್ ಕೇರ್, ಲವ್ ಯು ಆಲ್. ಜೈ ಹಿಂದ್, ವಂದೇ ಮಾತರಂ.